ನಮಸ್ಕಾರ ಗೆಳೆಯರೆ, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ನಮ್ಮ ಮುಂದೆ ಇದೆ ದಿ ಆಲ್ ನ್ಯೂ ಇಂಟರ್ಸೆಪ್ಟರ್ ಬೇರ್ 650. ಆಲ್ LED ಯೂನಿಟ್ ಬರುತ್ತೆ. ಹಿಂದೆ ಟೈಲ್ ಸೆಕ್ಷನ್ ಕೂಡ LED, ಇಂಡಿಕೇಟರ್ಸ್ ಕೂಡ LED, ಹೆಡ್ಲೈಟ್ ಕೂಡ LED ಬರುತ್ತೆ. ಇಷ್ಟು ಬರುತ್ತೆ ಒಂಚೂರು ಹೊಸ ಹಿಮಾಲಯನ್ 450. ಬಟ್ ಇದರಲ್ಲಿ ಎಷ್ಟು ಯೂನಿಟ್ಸ್ ಗುರು? ಇಂಟರ್ಸೆಪ್ಟರ್ GTಗಿಂತ ಸ್ವಲ್ಪ ಚೇಂಜ್ ಆಗಿದೆ, ಮೆಲೋ ಆಗಿದೆ. ಇಂಟರ್ಸೆಪ್ಟರ್ GTಲಿ ಬರೋಂಗೆ 650cc ಆಯಿಲ್ ಆ್ಯಂಡ್ ಏರ್ ಕೂಲ್ಡ್ ಟ್ವಿನ್ ಸಿಲಿಂಡರ್ 270 ಕ್ರ್ಯಾಂಕ್ ಇಂಜಿನ್ ಬರುತ್ತೆ, ವಿಚ್ ಪ್ರೊಡ್ಯೂಸಸ್ 47 bhp ಆ್ಯಂಡ್ 56 Nm ಆಫ್ ಟಾರ್ಕ್. 4 Nm ಟಾರ್ಕ್ ಇನ್ಕ್ರೀಸ್ ಆಗಿದೆ ಇಂಟರ್ಸೆಪ್ಟರ್ ಆ್ಯಂಡ್ GT ಇಂಜಿನಿಗೆ ಕಂಪೇರ್ ಮಾಡಿದ್ರೆ. ಅದರಲ್ಲಿ ಬಂದ್ಬಿಟ್ಟು ನಿಮಗೆ 52 Nm ಟಾರ್ಕ್ ಸಿಗುತ್ತೆ, ಇದರಲ್ಲಿ ನಿಮಗೆ 56 Nm ಟಾರ್ಕ್ ಸಿಗುತ್ತೆ. I'm not fan of this rear design. ಸ್ಪೈಟ್ ಶಾಟ್ಸ್ ನೋಡ್ದಂಗೆ ಅಪ್ಕಮಿಂಗ್ 750 ಇಂಟರ್ಸೆಪ್ಟರ್ ಬರ್ತಿದೆ, ಅದು ಕೂಡ ಸೇಮ್ ಇದೇ ಲೈಟ್ಸ್ ಕೊಟ್ಟಿದ್ದಾರೆ. ಫ್ಯೂಯಲ್ ಟ್ಯಾಂಕ್ ಇಸ್ ಸೇಮ್ ಆಸ್ ಇಂಟರ್ಸೆಪ್ಟರ್ 13.5 ಲೀಟರ್. ಈ ಫ್ರೇಮ್, ಕಂಪ್ಲೀಟ್ ಫ್ರೇಮ್ ಎಲ್ಲ ಸೇಮ್ ಇದೆ ಇಂಟರ್ಸೆಪ್ಟರ್ದು. ಮೇಜರ್ ಪಾಯಿಂಟ್ ಏನೇನಂದರೆ ಹೀಲ್ಸ್ ಸ್ವಲ್ಪ ಬೆಂಡ್ ಔಟ್ ಮಾಡಿದ್ದಾರೆ, ಸೊ ಆ ಸ್ಕ್ರಾಂಬ್ಲರ್ ಡಿಸೈನ್ ಬರಲಿ ಅಂತ ರೀಇನ್ಫೋರ್ಸ್ಮೆಂಟ್ ಮಾಡಿಬಿಟ್ಟು ಸ್ಟ್ರೆಂತ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ ಒಂದು ಚಾಸಿದು. ಇಂಟರ್ಸೆಪ್ಟರ್ಗಿಂತ 3 kg ರೆಡ್ಯೂಸ್ ಆಗಿದೆ ಈ ಗಾಡಿ. ಸ್ವಲ್ಪ ವೆಯ್ಟೇ ಇದೆ, ಬಟ್ ವೆಯ್ಟು ನಿಮಗೆ ನಿಲ್ಲಿಸಿದಾಗ ಎತ್ತಬೇಕಾದ್ರೆ ಗೊತ್ತಾಗುತ್ತೆ, ಓಡಿಸ್ಬೇಕಾದ್ರೆ ಸ್ವಲ್ಪ ಕೂಡ ವೆಯ್ಟ್ ಗೊತ್ತಾಗಲ್ಲ. ಸ್ವಲ್ಪ ಪೆಪ್ಪಿಯಾಗಿ ಫೀಲ್ ಆಗುತ್ತೆ. ಎಕ್ಸಾಸ್ಟ್ ವೇಟ್ ಸ್ವಲ್ಪ ರಿಡಕ್ಷನ್ ಆಗಿದೆ. ಇಂಟರ್ಸೆಪ್ಟರ್ GTಲಿ ನಿಮಗೆ 2 ಸೈಡ್ ಎಕ್ಸಾಸ್ಟ್ ಬರುತ್ತಲ್ಲ, ಇದ್ರಲ್ಲಿ ನಿಮಗೆ ಒಂದೇ ಸೈಡ್ ಎಕ್ಸಾಸ್ಟ್ ಬರೋದು 2:1. ಸೀಟಿಂಗ್ ಪೋಸ್ಚರ್ ಹೇಳ್ಬೇಕಂದ್ರೆ ಸ್ವಲ್ಪ ಆರಾಮಿದೆ. ಇದು 830 mm ಸೀಟ್ ಹೈಟ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 183 mm ಬರುತ್ತೆ. ಸೀಟ್ ರಿಯರ್ ಪಿಲಿಯನಿಗೆ ಅಷ್ಟು ಕಂಫರ್ಟ್ ಇಲ್ಲ, ಬಿಕಾಸ್ ಇದು ಬೆಂಚ್ ಸೀಟ್ ಆಗಿರೋದ್ರಿಂದ ಅಷ್ಟೊಂದು ಕಂಫರ್ಟ್ ಬರಲ್ಲ. ಲಾಂಗ್ ರೈಡ್ಸ್ ಅಲ್ಲೆಲ್ಲ ಪೈನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಟ್ ಪೆಕ್ಸ್ ಬಂದ್ಬಿಟ್ಟು ಸೆಂಟ್ರಲ್ ಇದ್ದಿದ್ದು ಸ್ವಲ್ಪ ಫಾರ್ವರ್ಡಿಗೆ ಸೆಟ್ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಆರಾಮಾಗಿರಲಿ ಅಂತ. ಹ್ಯಾಂಡಲ್ ಬರ್ಸ್ ಇಂಟರ್ಸೆಪ್ಟರ್ಗೆ ಕಂಪೇರ್ ಮಾಡಿದ್ರೆ ಇನ್ನೂ ಸ್ವಲ್ಪ ವೈಡ್ ಇದೆ. ನಿಮಗೆ ಸಸ್ಪೆನ್ಷನ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ 43 mm ಶೋ ಸಸ್ಪೆನ್ಷನ್ ಬರುತ್ತೆ, ಅಪ್ಸೈಡ್ ಡೌನ್ ಫೋಕ್ಸ್. ರಿಯರ್ ಕೂಡ ನಿಮಗೆ ಶೋ ಸಸ್ಪೆನ್ಷನ್ ಬರುತ್ತೆ, ಗ್ಯಾಸ್ ಚಾರ್ಜ್ ಬರಲ್ಲ, ನಾರ್ಮಲ್ ಶಾಕ್ ಅಬ್ಸರ್ವ್ಸ್ ಇದು. ಸಿಕ್ಕಾಪಟ್ಟೆ ಸ್ಟಿಫ್ ಇದೆ. ಇದು ಕಂಪ್ಲೀಟ್ ಡೆಡ್ ಕೋರ್ ಆಫ್ ರೋಡ್ ಎಲ್ಲ ಮಾಡೋಕ್ಕಾಗಲ್ಲ, ಸಾಫ್ಟ್ ರೋಡರ್. ಈ ಗಾಡಿ ಎಲ್ಲ ಎಂಥವ್ರಿಗೆ ಅಂದರೆ ಇದು, ಆಮೇಲೆ ಟ್ರ್ಯಾಮ್ ಸ್ಕ್ರಾಮ್ಲರು, ಆಮೇಲೆ SGL ಸ್ಕ್ರಾಮ್ಲರ್ ಬಂತು ಅವಾಗ. ಅದೆಲ್ಲ ಏನಂದರೆ ಡ್ಯೂಯಲ್ ಪರ್ಪಸ್. ಈಗ ಹೈವೇಲು ಓಡಿಸ್ಬೋದು ನೀವು, ಸ್ವಲ್ಪ ಆಫ್ ರೋಡ್ ಮಾಡಬೇಕು ಅಂದರೆ ಲೈಟಾಗೆ, ಇದೆಲ್ಲ ಅದೇ ಪರ್ಪಸ್ಸಿಗೆ ಬಿಲ್ಡ್ ಮಾಡಿರೋ ಗಾಡಿಗಳು. ಹಿಂದೆ ಬಂದ್ಬಿಟ್ಟು ನಿಮಗೆ 17 ಇಂಚ್ ರಿಮ್ಸ್ ಸಿಗುತ್ತೆ, ಮುಂದೆ ಬಂದ್ಬಿಟ್ಟು 19 ಇಂಚ್ ಬರುತ್ತೆ. ಜನರಲ್ ಇಂಟರ್ಸೆಪ್ಟರಲ್ಲಿ ಬಂದ್ಬಿಟ್ಟು ನಿಮಗೆ 18 ಬರುತ್ತೆ ಫ್ರಂಟ್ ಆ್ಯಂಡ್ ರಿಯರು. ಓಡಿಸ್ಬೇಕಾದ್ರೆ ಏನು ವೆಯ್ಟ್ ಗೊತ್ತಾಗಲ್ಲ, ಸಿಕ್ಕಾಪಟ್ಟೆ ನಿಂಬಲ್ ಆಗಿದೆ. ಟರ್ನಿಂಗ್ ರೇಡಿಯಸ್ ತುಂಬ ಶಾರ್ಟ್ ಇದೆ. ಇದು ಇಂಟರ್ಸೆಪ್ಟರ್ದು ಸ್ವಲ್ಪ ಲಾಂಗ್ ಇತ್ತು ಟರ್ನಿಂಗ್ ರೇಡಿಯಸ್ಸು. ಆಸ್ ಯೂಶುವಲ್ ಹಿಮಾಲಯನ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ನ್ಯಾವಿಗೇಷನ್ ಎಲ್ಲ ತೋರಿಸುತ್ತೆ, ಮ್ಯೂಸಿಕ್ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಕ್ಲಚ್ ಅಂಡ್ ಬ್ರೇಕ್ ಲಿವರ್ಸ್ ಬಂದ್ಬಿಟ್ಟು ಅಡ್ಜಸ್ಟಬಲ್ ಬರುತ್ತೆ ಎರಡು ಕೂಡ. ರಿಯರ್ ಸ್ಪ್ರಾಕೆಟ್ ಬಂದ್ಬಿಟ್ಟು ನಾರ್ಮಲ್ ಇಂಟರ್ಸೆಪ್ಟರ್ಗಿಂತ 3 ಟೀಚ್ ಜಾಸ್ತಿ ಮಾಡಿದ್ದಾರೆ ಇದರಲ್ಲಿ. ಆ ವೆಯ್ಟ್ ಪವರಲ್ಲಿ ಫೀಲ್ ಆಗುತ್ತೆ, ಯಾಕಂದರೆ ಈ ಪವರ್ಗೆ ವೆಯ್ಟ್ ರಿಡಕ್ಷನ್ ಸ್ವಲ್ಪ ಮಾಡಿದಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು. ನನ್ನ ಪ್ರಕಾರ 650cc ಇಂಜಿನ್, ಟು ಬಿ ಆನೆಸ್ಟ್, ಬರೀ ಇಂಟರ್ಸೆಪ್ಟರ್ GTಗೆ ಸ್ಟಾಪ್ ಮಾಡಿರೋ ರಾಯಲ್ ಎನ್ಫೀಲ್ಡರ್ ಚೆನ್ನಾಗಿರ್ತಿತ್ತು. ಬಿಕಾಸ್ 650cc ಇಸ್ ಅ ಬ್ಯೂಟಿಫುಲ್ ಇಂಜಿನ್. ಹೇಳ್ಬೇಕಂದ್ರೆ ಇಡೀ ರಾಯಲ್ ಎನ್ಫೀಲ್ಡ್ ಲೈನಪ್ಪಲ್ಲಿ ನನಗೆ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಇಂಜಿನ್ ಅಂದರೆ ಅದು 650cc ಇಂಜಿನ್. ಬಟ್ ಏನು ಮಾಡೋದು, ರಾಯಲ್ ಎನ್ಫೀಲ್ಡರ್ ಬರೋ ಗಾಡಿಗೆಲ್ಲ ಅದೇ ಇಂಜಿನ್ ಹಾಕೊಂಡು ರುಬ್ಬಾಡ್ತವ್ರು ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ 750 ಬರ್ತಿದೆಯಂತೆ. ನನ್ನ ಪ್ರಕಾರ ಅದು ಲಿಕ್ವಿಡ್ ಕೂಲ್ಡ್ ಅಲ್ಲ, ಅದು ಕೂಡ ಏರ್ ಪ್ಲಸ್ ಆಯಿಲ್ ಕೂಲ್ಡೇ ಮಾಡ್ತಾರೆ. ಬಟ್ ಹೈ ರೇವಿಂಗ್ ಲಿಕ್ವಿಡ್ ಕೂಲ್ಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ಹಿಮಾಲಯನ್ ಥರ. ಆಕ್ಸರೀಸ್ ಏನೇನು ಬರುತ್ತೆ ಇದಕ್ಕೆ? ಬರುತ್ತೆ, ಹಾಂ, ಬೆಟರ್ ಕಂಫರ್ಟಲ್ಲಿ. ಹಾಂ, ವೈಸರ್ಸ್ ಇದೆ ಫ್ರಂಟಿಗೆ, ಹಾಂ, ಇಂಜಿನ್ ಗಾರ್ಡು, ಹಾಂ, ಕಮ್ ಗಾರ್ಡು. ಅದನ್ನು ಅಷ್ಟು ಅನೌನ್ಸ್ ಮಾಡಿದ್ರೆ, ಅದು ಬಿಟ್ಟರೆ ಮೇ ಬಿ ಇನ್ ಫ್ಯೂಚರ್ಗೂ ರೇರಿಂಗ್ಸು ಬರ್ಬೋದು. ಟಾಪ್ ಬಾಕ್ಸ್ ಅಂತ ಬಿಡ್ತಾರೆ, ಅದು ಅಪ್ಕಮಿಂಗ್. ಇನ್ನೂ ಅನೌನ್ಸ್ ಮಾಡಿಲ್ಲ. ಟಾಪ್ ಬಾಕ್ಸ್ ಏನು ಹಿಮಾಲಯನ್ ಇದೆಯಲ್ಲ, ಅದೇ ಪ್ಲೇಟ್ಸು ಅದೇ ಇದಾಗುತ್ತೆ. 6 feet ಇರೋರೆಲ್ಲ ಆರಾಮಾಗತ್ತೆ ಗುರು. ನಾನು 5'9", 5'10" ಇದ್ದೀನಿ. ನಾನು ಆರಾಮಾಗಿ ಫ್ಲಾಟ್ ಫುಟ್ ಮಾಡ್ತಿದ್ದೀನಿ 2 ಕಾಲು. ನಾನು ಶಾರ್ಟ್ ರೈಡರ್ಸ್ 5'5" ಇರೋರು ಟಿಪ್ಟೋ ಮಾಡಬೇಕು, ಬಟ್ ಅವರು ಕೂಡ ಆರಾಮಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಇದರಲ್ಲಿ. ಬಿಕಾಸ್ ಅಷ್ಟೊಂದು ಫೀಲ್ ಆಗಲ್ಲ ವೆಯ್ಟು, ಅನ್ಲೆಸ್ ಆ್ಯಂಡ್ ಅಂಟಿಲ್ ಕೆಳಗಡೆ ಬಿಡೋವರೆಗೂ ಗಾಡಿನ. ಹೈ ಗ್ರ್ಯಾಬಿಂಗ್ ಅಂತ ಇಲ್ಲ ಇದು. ಆ್ಯಸ್ ಇಂಟರ್ಸೆಪ್ಟರ್ ಸಮಥಿಂಗ್ ಅದು ಅಷ್ಟೊಂದು ಮೇಜರ್ ಚೇಂಜಸ್ ಇಲ್ಲ ಅಂದರೆ ಇಂಟರ್ಸೆಪ್ಟರ್ ಆ್ಯಂಡ್ GT ಸಮಥಿಂಗ್ ಲೈಕ್ ಹೈ ಗ್ರಾಬಿಂಗ್ ಗಾಡಿಗಳು. ಮಣ್ಣಲ್ಲೆಲ್ಲ ಆಟ ಆಡ್ಬೋದು, ಸ್ಲೈಡೆಲ್ಲ ಮಾಡ್ಕೊಂಡು, ಅಂದರೆ ರಿಯರ್ ABSನ ಕಟ್ ಆಫ್ ಮಾಡ್ಕೋಬೋದು.
ಬೇರೆ ಅಷ್ಟೊಂದು ಮಾರ್ಕೆಟಿಂಗ್ ಕೂಡ ಮಾಡಿಲ್ಲ ಇವರು. ಈವನ್ ಗೊರಿಲಾಗ್ ಮಾಡಿಲ್ಲ. ಪೆಪ್ಪಿ ಇಂಜಿನ್, ಲೈಟ್ ವೆಯ್ಟ್ ಚಾಸಿ ಆ್ಯಂಡ್ ಬಾಡಿ ಆ್ಯಂಡ್ ದ ಡಿಸೈನ್, ಟೈರ್ಸು, ಚಂಕಿ ಟೈರ್ಸು, ಲುಕ್ ಸೂಪರ್ ಆಗಿದೆ ಗೊರಿಲ್ಲ. ಬಟ್ ಅಷ್ಟೊಂದು ಇವ್ರು ಪ್ರಮೋಷನ್ ಮಾಡಿಲ್ಲ ಹಿಮಾಲಯನಿಗೆ ಮಾಡಿದಷ್ಟು. ಸರಿ ಗೆಳೆಯರೆ, ಇಷ್ಟೇ ಒಂದು ಶಾರ್ಟ್ ರಿವ್ಯೂ ಈ ಗಾಡಿ ಮೇಲೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಆ್ಯಂಡ್ ಬೈ ಬೈ.